ಏನ್ ಗೌರಿ, ಏನ್ ಇವತ್ತು ನಿಮ್ಮ ಅಣ್ಣ ಗದ್ದೆ ಕೆಲ್ಸಕ್ಕೆ ಬಂದ್ಬಿಟ್ಟಿದಾನಲ್ಲ, ಸೈನ್ಯದಿಂದ ತೆಗೆದು ಹಾಕ್ಬಿಟ್ರೇನು? ಅಂದ್ಹಾಗೆ ನಿಮ್ಗೇನಾದ್ರೂ ಹಣ ಗಿಣಕ್ ತೊಂದ್ರೆ ಆದ್ರೆ ನನ್ ಕೇಳು, ನಾನ್ ಕೊಡ್ತೀನಿ. ಅಣ್ಣ, ಓ ಅಣ್ಣ, ಬಾಯ್ಲಿ. ಓಹೋ, ಏನ್ ಸುಧಾಕರ್ ರಾಯರು ಇಲ್ಲಿವರೆಗೆ ಬೆಳೆಸ್ಬಿಟ್ಟಿದಿರಲ್ಲ ತಂಪಾದಾನ, ಏನ್ ವಿಷಯ? ನೋಡೋಣ, ಇವ್ರು ನೀನ್ ಗದ್ದೆಯಲ್ಲಿ ಕೆಲಸ ಮಾಡ್ತಿರೋದನ್ನ ನೋಡಿ ನಿಮ್ ಅಣ್ಣನ್ನ ಸೈಡ್ನಿಂದ ತೆಗೆದ್ಬಿಟ್ರ ಅಂತ ಕೇಳ್ತಿದಾರೆ. ನಮ್ಮನ್ ಸಾಕೋದಿಕ್ಕೆ ಹಣ ಕೊಡ್ತಾರಂತೆ, ಹಣ. ಓಹೋ, ನಮ್ಮನ್ನ ಸಾಕೋದಕ್ಕೆ ಹಣ ಕೊಡ್ತಿರೋ ತಾವು? ಅಷ್ಟು ದೊಡ್ಡ ಶ್ರೀಮಂತರ? ಏನ್ ತಿಂದು ಕೊಬ್ಬು ಜಾಸ್ತಿ ಆಗಿದ್ಯಾ? ಅದನ್ನ ಇಳಿಸ್ಬೇಕಾ? ಏನಪ್ಪ ರಾಮಣ್ಣ, ಇಷ್ಟೊಂದು ದುಡುಕ್ ಮಾತಾಡ್ತೀಯಲ್ಲ? ಹುಷಾರ್, ಜಾನ್ ಕಮ್ನವ್ರಿಗೋಸ್ಕರ ನೀನ್ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನೊಂದು ಸಲ ಈ ಕಡೆ ಸುಳಿದು ನೋಡ್ಕೊಡುದು ನೀನು. ಹೊಟ್ಟೋಗಿಲ್ಲ. ಹಾಗೂ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಜಾಡ್ ಸುಭದ್ರ ತಿಂದಿದ್ದೆಲ್ಲ ಈಚೆಗೆ ಬರುತ್ತೆ. ಸ್ವಲ್ಪ ರುಚಿ ನೋಡ್ತೀಯಲ್ಲ? ಹೋಗ್ತೀಯೋ? ಹೋಗ್ತೀನಿ. ಸ್ವಲ್ಪ ನೆಲ ನೋಡ್ಕೊಂಡು ಹೋಗು, ನೆಲ ನೋಡ್ಕೊಂಡು ಹೋಗು. ಎಂದು ಕೊಬ್ಬು ಜಾಸ್ತಿ ನಿನಗೆ. ಓಹ್, ತಂದು ಬಿಟ್ರ ಊಟನಾ? ಏನ್ರಿ ಅದು? ಏನು? ನಿಮಗೂ ಆ ಜಮೀನ್ದಾರಿಗೂ ಬಿಸಿ ಬಿಸಿಯಾಗಿ ಮಾತುಕತೆ ನಡೀತಾ ಇತ್ತು? ದುಡ್ಡಿನ ಮದ ಕಣೆ ಅವನಿಗೆ. ಅಲ್ಲ, ಹೋಗಿ ಹೋಗಿ ಜಾನ್ ಕಮ್ನವ್ರು ಇಂಥ ಹಾವ್ಗ್ ಹಾಲು ಎರಿತಾ ಇದಾರಲ್ಲ ಅಂತ ವ್ಯಸನ ಆಗುತ್ತೆ ನನಗೆ. ಅದ್ ಸರಿ, ನೀವ್ ಯಾಕೆ ಅವನ ಜೊತೆ ದುಡುಕಿ ಮಾತಾಡಕ್ ಹೋಗ್ಬಿಟ್ರಿ? ಏನ್ ಮಾತಾಡ್ಬಿಟ್ರಿ? ಏನ್ ಹೆದರ್ಕೋತೀಯ? ಇದು ಬೊಗಳೋ ನಾಯಿ ಕಣೆ, ಕಚ್ಚೋಷ್ಟು ಧೈರ್ಯ ಅದಕ್ಕೆಲ್ಲೂ ಬರುತ್ತೆ ಹೇಳು. ಬನ್ನಿ ಊಟ ಮಾಡಿ. ನಿಮ್ದಾಯ್ತಾ ಊಟ? ಓಹೋ, ನಾವು ಮಾಡಿದೆ, ನೀಲ್ ಮಾಡ್ತೀಯ? ನೋಡ್ತಾಯಿ, ಭೈರಪ್ಪ ಅಂಡ್ ಸನ್ಸ್ ಅಂಗಡಿ ಮಾದಂದ್ರೆ ಗಟ್ಟಿ ಬಣ್ಣ, ಒಳ್ಳೆ ಜರ್ತಾರಿ, ಬೆಲೆ ಕಡಿಮೆ. ನೋಡ್ತಾಯಿ, ತೆಗೀರಿ. ಅಣ್ಣ, ನನ್ಗೆ ಯಾವ್ದಪ್ಪತ್ತೆ ಅಂತ ನೀ ಹೇಳಣ್ಣ. ನಿನಗೊಪ್ಪ ಸೀರೆ ನಾನು ಹೇಳ? ನೋಡು, ಫಸ್ಟ್ ಕ್ಲಾಸ್ ಸೀರೆ ಸೆಲೆಕ್ಟ್ ಮಾಡ್ತೀನಿ, ಯಾರು ಮಾಡಿರಬಾರ್ದು. ಏನು ಒಂದೊಂದು ಭರ್ಜರಿ. ಬ್ಯೂಟಿಫುಲ್. ನೋಡು, ನಿನ್ನ ಕಲರ್ಗೂ ಈ ಕಲರ್ಗೂ ವಂಡರ್ಫುಲ್ ಕಾಂಬಿನೇಷನ್. ಏನಂತೀನಿ? ಅದಕ್ಕೆ ಬನ್ನಿ ಇಲ್ಲಿ. ಅಣ್ಣ ಧಾರೆಗೆ ಯಾವ ಸೀರೆ ಹಾಕ್ತಿದ್ದಾನೆ ನೋಡಿ. ತೋರ್ಸು. ಅಯ್ಯೋ, ಏನ್ರಿ ಧಾರೆಗ ಈ ಸೀರೆ? ಧಾರೆಗೆ ಅಂತ ಹೇಳ್ದೆ ನೀನು? ಹೇಳಿದ್ರೆ ಫಸ್ಟ್ ಕ್ಲಾಸ್ ಸೀರೆ ಆರಿಸ್ತಾ ಇದ್ದೆ ನಾನು. ಹೌದಾ? ಮತ್ತೆ ಎಲ್ಲಿ ಆರಿಸಿ ನೋಡೋಣ. ನೋಡ್ತೀಯಾ? ಏನು ನಿಮ್ಮ ಅಪ್ರಾಣ ಇಂಥ ಸೀರೆ ಸೆಲೆಕ್ಟ್ ಮಾಡಿರಬಾರ್ದು. ನೋಡು, ಅಂತ ಸೀರೆ ತೋರಿಸ್ತೀನಿ. ಬ್ಯೂಟಿಫುಲ್, ವಂಡರ್ಫುಲ್. ಹಾಗೆ ಅಲ್ರಿ, ಧಾರೆಗೆ ಯಾರಾದ್ರೂ ಕಪ್ಪು ಕೆಂಪು ಬಣ್ಣದ ಸೀರೆ ಉಡ್ತಾರ? ಯಾಕೆ ಉಡ್ಬಾರ್ದು? ಲಕ್ಷಣವಾಗಿ ಹಳದಿ ಬಣ್ಣದ ಸೀರೆನೆ ಉಡ್ಬೇಕು. ನೋಡಿ, ಸೀರೆ ಆರಿಸೋ ಕೆಲಸ ಹೆಂಗಸರಿಗೆ ಬಿಟ್ಬಿಡಿ, ದುಡ್ಡು ಕೊಡೋ ಕೆಲಸ ಮಾತ್ರ ನೀವಿಟ್ಕೊಡಿ. ಏನ್ ಮೇಲೆ ಅಪ್ಪಣೆ? ದಯಮಾಡಿ ತಾವೇಳಿ ದಯಮಾಡಿ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಹೇಳಿದ್ರು ಅಂತ ಆ ರಾಮಗ್ ಮರ್ಯಾದೆ ಮಾಡಿದ್ದಕ್ಕೆ ಪಾಪ ಆ ಶಂಕರುನೇ ಕೆಲಸದಿಂದ ತೆಗೆದು ಬಿಡು ಅಂತೀರಲ್ಲ. ನನಗೆ ಉಪದೇಶ ಮಾಡಕ್ ಬರ್ತೀನಯ್ಯ? ಅವನಿಗೆ ಸ್ಕೂಲಿನ ಮೇಲ್ವಿಚಾರಣೆ ಬಗ್ಗೆ ಶ್ರದ್ಧೆನೇ ಇಲ್ಲ. ಏನಾದ್ರೂ ನೆಪ ಸಿಕ್ಕಿದ್ರೆ ಸಾಕು, ಸ್ಕೂಲ್ ಬಾರಲ್ಲೇ ಮುಚ್ಚಿಬಿಡ್ತಾನೆ. ನನ್ನ ಹತ್ರ ಕೂಡ ಮರ್ಯಾದೆ ಇಲ್ಲದೆ ಮಾತಾಡ್ತಾನೆ. ಮರ್ಯಾದೆ ಬೇಕು ಅನ್ನೋರು ಮರ್ಯಾದೆ ಕೊಡೋದನ್ನ ಕಲ್ತ್ಕೋಬೇಕು ಕಣೋ. ಸ್ವಂತ ಸಾಕು ಮಗ, ನನ್ನ ನೆರಳು ಕಂಡ್ರೆ ನಿನ್ಗಾಗೋದಿಲ್ಲ. ಅದೇ ಈ ಊರಿನಲ್ಲಿ ಆ ಶಂಕರ ರಾಮು ಅಂತ ಭಿಕಾರಿಗಳನ್ನ ಕಂಡ್ರೆ ನಿನಗೆ ತುಂಬಾ ವಿಶ್ವಾಸ ಅಲ್ಲ? ರಾಮು ವಿಷಯ ಮಾತಾಡ್ಬೇಡ. ಅವನ ಹೆಸರೆತ್ತದಕ್ಕೂ ನಿನಗೆ ಯೋಗ್ಯತೆ ಇಲ್ಲ ಕಣೋ. ನನ್ ಕಂಡ್ರೆ ನಿನ್ಗೆ ಅಷ್ಟೊಂದು ಕಣ್ಣೂರಿ ಆದ್ರೆ ನಿನ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಸುಖವಾಗಿ ಇದ್ದು ಬಿಡು. ನನಗ್ ಬರ್ಬೇಕಾದ ಆಸ್ತಿ ಮಾತ್ರ ಕೊಟ್ಬಿಡು. ಯಾವ್ದ ನೀನ್ ಕೊಡ್ಬೇಕಾಗಿರೋ ಆಸ್ತಿ ಅಂತ ಯಾವ ಹಕ್ಕು ನಿನಗಿಲ್ಲ ಕಣೋ. ನಾನಾಗಿ ಇಷ್ಟಪಟ್ಟು ಯಾರಿಗ್ ಬೇಕಾದ್ರೂ ಕೊಡ್ಬೋದು. ಏನೋ ಹೋಗ್ಲಿ ಪಾಪ ಅಂತ ನೀನು ಕೊಟ್ರೆ ಉಂಟೆ ವಿನಃ ಸುಮ್ನೆ ಜಬರ್ದಸ್ತ್ ಮಾಡಿ ಕೇಳಿದ್ರೆ ಒಂದ್ ಬಿಡುಗ ಸಹ ನಿನಗೆ ಸಿಗೋದಿಲ್ಲ. ಹುಷಾರ್. ಅವರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ, ಇನ್ನೂ ಮುಗಿಲಿಲ್ವ ನಿಮ್ಮ ಅಲಂಕಾರ? ಆಗೋಯ್ತಪ್ಪ ಅಂದ್ರೆ ಏನಾಗೋಯ್ತಪ್ಪ ಅಂದ್ರೆ ಅಂತ ಒಳ್ಳೆ ಚಂದ್ರದ ಬೊಂಬೆ ಇದ್ದಾಗಿದ್ದೀಯಲ್ಲೇ ಗೌರಿ. ಈ ವೇಷದಲ್ಲಿ ಏನಾದ್ರೂ ಆ ಶಂಕರು ನಿನ್ನ ನೋಡ್ಬಿಟ್ರೆ ಹಾಗೆ ಮೂರ್ಛೆ ಹೋಗ್ಬಿಡ್ತಾ. ನನ್ನ ಕಿವಿ ಹಿಂಡ್ತಾ ಇದ್ದೀಯಾ? ಸ್ವಲ್ಪ ತಾಳು, ಆ ಶಂಕರ್ನಿಗೆ ಹೇಳಿ ಅವನ ಕೈನಲ್ಲಿ ನಿನ್ ಕಿವಿ ಹಿಂಡಿಸ್ತೀನಿ, ಸರಿಯಾದ ಶಿಕ್ಷೆ ಮಾಡಿಸ್ತೀನಿ. ಏನ್ ಶಿಕ್ಷೆನೋ? ಏನ್ ಶಿಕ್ಷೆನಾ? ಮದುವೆಯಾದ ವರ್ಷದ ಒಳಗಾಗಿ ಜಗುಂಡ ಕದನ ಪ್ರಚಂಡ. ಚೆನ್ನಾಗಿದೆ. ಅಣ್ಣ ತಂಗಿ ಚಕ್ಕಂದ ಆಟ ಕೂತಿದ್ರಲ್ಲ, ಬಂದವರೆಲ್ಲ ಯಾರು ವಿಚಾರಿಸೋದು? ನೀನು ವಿಚಾರಿಸು. ನಾನೇ ವಿಚಾರಿಸ್ಬೇಕಲ್ವೇ? ಹೋಗಿ ಬೇಗ. ದಯಮಾಡಿಸಿ. ನೀವೇನ್ ಮಾಡ್ತೀರಿ ಇಲ್ಲಿ?
ಬಾಮ್ಮ. ಬರ್ತಾ ಇದ್ದಾರೆ ಬಾಮ್ಮ. ಗೌರಿ ನಿಮ್ಮ ಅತ್ತೆಗೆ ನಮಸ್ಕಾರ ಮಾಡಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ನಿಮ್ಮ ಅಣ್ಣ ಅತ್ತೆಗೂ ನಮಸ್ಕಾರ ಮಾಡಮ್ಮ. ಅಯ್ಯೋ ಬೆಳಿಗ್ಗೆನೆ ಮಾಡಿದ್ಯಲ್ಲ ಸಾಕ್ ಬಿಡಮ್ಮ, ನಿಮ್ಮ ಅತ್ತಿಗೆ ಮಾಡಿ. ಗಂಡನ ಕಾಲ ಮಾಡ್ಬಾರ್ದು. ಓಹೋ, ಮದುವೆ ಆಗೋದಕ್ಕಿಂತ ಮುಂಚೆ ಮಾಡ್ಬಾರ್ದು ಅಂತ ಕಾಣ್ತಿಲ್ಲ. ನನಗೆ ಗೊತ್ತಿಲ್ಲ ವಿಷಯ. ಇನ್ನು ಲಗ್ನ ಪತ್ರಿಕೆ ಓದಿಸ್ಬೋದಲ್ಲ? ಆಗ್ಲಪ್ಪ. ಹಾ? ಆದಿತ್ಯಾದಿಗ್ರಹ ಸರ್ವೇ ನಕ್ಷತ್ರ ಕುರ್ವಂತು ಮಂಗಳಂ ನಿತ್ಯಂ ವಿಶೇಷ ಲಗ್ನ ಪತ್ರಿಕಾ